ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2002ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ನಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಯಾವ್ಯಾವ ಪ್ರಶ್ನೆ ಬಂದಿತ್ತು, ಅದರದ್ದು ಆನ್ಸರ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದರೆ, ಹಣಕಾಸು ಪಟ್ಟಿಗಳನ್ನು ಸಿದ್ಧಪಡಿಸಲು ಸಹಕಾರಿ ಬ್ಯಾಂಕುಗಳು ಈ ಕೆಳಗಿನ ಯಾವ ಅವಧಿಯನ್ನ ಪರಿಗಣಿಸುತ್ತವೆ? ಆಪ್ಷನ್ಸ್ ಬಂದು ಕ್ಯಾಲೆಂಡರ್ ವರ್ಷ, ಹಿಂದೂ ವರ್ಷ, ಹಣಕಾಸು ವರ್ಷ, ಜುಲೈನಿಂದ ಜೂನ್ವರೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಣಕಾಸು ವರ್ಷ. ಇನ್ನು ಮುಂದಿನ ಪ್ರಶ್ನೆ, ಗರಿಷ್ಠ ಪ್ರಮಾಣದ ಉಳಿತಾಯ ಮಾಡುವವರು ಯಾರು? ಸರ್ಕಾರ, ಕುಟುಂಬಗಳು, ಉದ್ದಿಮೆಗಳು, ಬ್ಯಾಂಕುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಕುಟುಂಬಗಳು. ಇನ್ನು ನೆಕ್ಸ್ಟ್ ಕ್ವಶನ್, SIDBI ಸ್ಥಾಪಿತವಾದ ವರ್ಷ ಯಾವುದು? 1969, 1979, 1982, 1989. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1989. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿಯು ಬ್ಯಾಂಕಿಂಗ್ ವಲಯದ ಸುಧಾರಣೆಗೆ ಸಂಬಂಧಿಸಿದೆ? ಆಪ್ಷನ್ ಎ ನರಸಿಂಹಂ ಸಮಿತಿ, ಆಪ್ಷನ್ ಬಿ ರಾಜಾ ಚೆಲ್ಲಯ್ಯ ಸಮಿತಿ, ಆಪ್ಷನ್ ಸಿ ಸ್ವಾಮಿನಾಥನ್ ಸಮಿತಿ, ಆಪ್ಷನ್ ಡಿ ರಘುರಾಮನ್ ರಾಜನ್ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ ನರಸಿಂಹಂ ಸಮಿತಿ. ಮುಂದಿನ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಲೆಕ್ಕಪತ್ರ ಪರಿಶೋಧನೆ ಮತ್ತು ಮೇಲ್ವಿಚಾರಣೆಯನ್ನು ಕೆಳಗಿನ ಯಾವ ಕಾಯ್ದೆಯಡಿ ಜರುಗಿಸಲಾಗುತ್ತದೆ? ಆಪ್ಷನ್ ಎ ಕಂಪನಿ ಕಾಯ್ದೆ 1956, ಆಪ್ಷನ್ ಬಿ ಸಹಕಾರಿ ಸಂಘಗಳ ಕಾಯ್ದೆ 1912, ಆಪ್ಷನ್ ಸಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949, ಆಪ್ಷನ್ ಡಿ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949. ನೆಕ್ಸ್ಟ್ ಕ್ವಶನ್, ರೂ 10,000ಗಳ ಒಂದು ಠೇವಣಿಯು 1 ವರ್ಷದ ನಂತರ ರೂ 800 ಬಡ್ಡಿಯನ್ನು ಗಳಿಸಿದರೆ ಅಲ್ಲಿರುವ ಬಡ್ಡಿ ದರ ಎಷ್ಟು? ಆಪ್ಷನ್ಸ್ ಬಂದು ಆಪ್ಷನ್ ಎ 6%, ಆಪ್ಷನ್ ಬಿ 7%, ಆಪ್ಷನ್ ಸಿ 8%, ಆಪ್ಷನ್ ಡಿ 9%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8%. ಮುಂದಿನ ಪ್ರಶ್ನೆ, ಯಾವುದೇ ಬ್ಯಾಂಕು ಒಂದು ಹೊಸ ಶಾಖೆ ತೆರೆಯಬೇಕಾದರೆ ಡ್ಯಾಶ್ ರಿಂದ ಅನುಮತಿ ಪಡೆಯಬೇಕಾಗುತ್ತದೆ? ಆಪ್ಷನ್ ಎ ಸರ್ಕಾರ, ಆಪ್ಷನ್ ಬಿ ಪ್ರಧಾನ ಕಚೇರಿ, ಆಪ್ಷನ್ ಸಿ ಆಯುಕ್ತರು, ಆಪ್ಷನ್ ಡಿ RBI. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ RBI. ಇನ್ನು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾರನ್ನು ಮರ್ಯಾದಸ್ಥ ಸಾಲಗಾರ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ? ಆಪ್ಷನ್ಸ್ ಬಂದು ಗ್ರಾಹಕ, ಬ್ಯಾಂಕರ್, ಸರ್ಕಾರ, ಉದ್ಯಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕರ್. ಮುಂದಿನ ಪ್ರಶ್ನೆ, ಕ್ಯಾಶ್ ಕ್ರೆಡಿಟ್ ಇದು ಒಂದು. ಆಪ್ಷನ್ ಎ ಹಣಕಾಸು ವ್ಯವಸ್ಥಾಪನೆ, ಆಪ್ಷನ್ ಬಿ ಠೇವಣಿ ರಸೀದಿ, ಆಪ್ಷನ್ ಸಿ ಗ್ರಾಹಕರಿಗೆ ಕೊಡುವ ನಗದಿನ ರೂಪ, ಆಪ್ಷನ್ ಡಿ ಹಣದ ವಹಿವಾಟು. ಸರಿಯಾದ ಉತ್ತರ ಆಪ್ಷನ್ ಎ ಹಣಕಾಸು ವ್ಯವಸ್ಥಾಪನೆ. ಇನ್ನು ನೆಕ್ಸ್ಟ್ ಕ್ವಶನ್, ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಈ ಕೆಳಗಿನ ಸಾಲಗಳನ್ನ ನೀಡಲಾಗುತ್ತದೆ? ಆಪ್ಷನ್ ಎ ಕೊಯ್ಲೋತ್ತರ ವೆಚ್ಚಗಳು, ಆಪ್ಷನ್ ಬಿ ಕೃಷಿ ಬಂಡವಾಳ, ಆಪ್ಷನ್ ಸಿ ಕೃಷಿ ಸಂಬಂಧಿ ಚಟುವಟಿಕೆಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇನ್ನು ಮುಂದಿನ ಪ್ರಶ್ನೆ, KYC ಮಾನದಂಡಗಳನ್ನು ಖಾತ್ರಿಗೊಳಿಸುವ ಜವಾಬ್ದಾರಿ ಹೊಂದಿರುವವರು ಯಾರು? ಆಪ್ಷನ್ ಎ ಬ್ಯಾಂಕರುಗಳು, ಆಪ್ಷನ್ ಬಿ ಗ್ರಾಹಕರು, ಆಪ್ಷನ್ ಸಿ ಸಹಕಾರಿ ಸಂಘಗಳು, ಆಪ್ಷನ್ ಡಿ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಂಕರುಗಳು. ಮುಂದಿನ ಪ್ರಶ್ನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ NPA ಎಂದರೆ? ಆಪ್ಷನ್ ಎ ಲಾಭದಾಯಕವಲ್ಲದ ಆಸ್ತಿಗಳು, ಆಪ್ಷನ್ ಬಿ ಅನುತ್ಪಾದಕ ಆಸ್ತಿಗಳು, ಆಪ್ಷನ್ ಸಿ ನಿವ್ವಳ ಲಾಭದಾಯಕ ಆಸ್ತಿಗಳು, ಆಪ್ಷನ್ ಡಿ ಲಾಭವಿಲ್ಲದ ಖಾತೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಅನುತ್ಪಾದಕ ಆಸ್ತಿಗಳು. ಇನ್ನು ಮುಂದಿನ ಪ್ರಶ್ನೆ,
ಕೆಳಗಿನವುಗಳಲ್ಲಿ ಯಾವುದು ದೀರ್ಘಾವಧಿ ಸಾಲ ಅಲ್ಲ? ಗೃಹ ಸಾಲ, ಶಿಕ್ಷಣದ ಸಾಲ, ಬೆಳೆ ಸಾಲ, ವಾಹನ ಸಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳೆ ಸಾಲ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ವಿದೇಶಿ ವಿನಿಮಯ ವ್ಯವಹಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ? ಆಪ್ಷನ್ ಎ ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಆಪ್ಷನ್ ಬಿ ಖಾಸಗಿ ವಲಯದ ಬ್ಯಾಂಕುಗಳು, ಆಪ್ಷನ್ ಸಿ ಎಕ್ಸಿಂ ಬ್ಯಾಂಕು, ಆಪ್ಷನ್ ಡಿ ಸಹಕಾರಿ ಬ್ಯಾಂಕುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಸಹಕಾರಿ ಬ್ಯಾಂಕುಗಳು. ಇನ್ನು ನೆಕ್ಸ್ಟ್ ಕ್ವಶನ್, ಬ್ಯಾಂಕ್ ಮಾಡುವ ಕಾರ್ಯವೆಂದರೆ? ಆಪ್ಷನ್ 1 ಠೇವಣಿ ಸ್ವೀಕಾರ, ಆಪ್ಷನ್ 2 ಸಾಲ ನೀಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 2. ಬ್ಯಾಂಕ್ ಮಾಡುವ ಕಾರ್ಯವೆಂದ್ರೆ ಠೇವಣಿ ಸ್ವೀಕಾರ ಮತ್ತು ಸಾಲ ನೀಡಿಕೆ ಎರಡನ್ನೂ ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನಬಾರ್ಡ್ ಸ್ಥಾಪನೆಯಾದ ವರ್ಷವು? ಆಪ್ಷನ್ಸ್ ಬಂದು 1969, 1976, 1982, 1985. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1982ರಲ್ಲಿ ನಬಾರ್ಡ್ ಸ್ಥಾಪನೆ ಆಯಿತು. ಇನ್ನು ಮುಂದಿನ ಪ್ರಶ್ನೆ, 14 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ವರ್ಷವು? ಆಪ್ಷನ್ಸ್ 1963, 1969, 1974, 1979. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1974. ಮುಂದಿನ ಪ್ರಶ್ನೆ, ಪ್ಯಾನ್ ಎಂದರೆ? ಆಪ್ಷನ್ ಎ ಕಾಯಂ ಖಾತಾ ಸಂಖ್ಯೆ, ಆಪ್ಷನ್ ಬಿ ವೈಯಕ್ತಿಕ ಖಾತಾ ಸಂಖ್ಯೆ, ಆಪ್ಷನ್ ಸಿ ಅಂಚೆ ಕಚೇರಿ ಆಧಾರ ಸಂಖ್ಯೆ, ಆಪ್ಷನ್ಸ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕಾಯಂ ಖಾತಾ ಸಂಖ್ಯೆ. ಮುಂದಿನ ಪ್ರಶ್ನೆ, ಅಖಿಲ ಭಾರತ ಗ್ರಾಮೀಣ ಪತ್ತು ವಿಮರ್ಶಾ ಸಮಿತಿಯು ರಚಿತವಾದ ವರ್ಷ ಯಾವುದು? ಆಪ್ಷನ್ ಎ 1960, ಆಪ್ಷನ್ ಬಿ 1965, ಆಪ್ಷನ್ ಸಿ 1969, ಆಪ್ಷನ್ ಡಿ 1966. ಸರಿಯಾದ ಉತ್ತರ ಆಪ್ಷನ್ ಡಿ 1966. ನೆಕ್ಸ್ಟ್ ಕ್ವಶನ್, ಹಣಕಾಸು ನೀತಿಯನ್ನ ಘೋಷಿಸುವವರು ಯಾರು? ಆಪ್ಷನ್ ಎ ವಿತ್ತ ಸಚಿವಾಲಯ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಡಿ ಆಯಾ ರಾಜ್ಯದ ರಾಜ್ಯಪಾಲರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕ್. ಇನ್ನು ಮುಂದಿನ ಪ್ರಶ್ನೆ, 1980ರಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕು ಯಾವುದು? ಆಪ್ಷನ್ಸ್ ಆಂಧ್ರ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಂಧ್ರ ಬ್ಯಾಂಕ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಈ ಕೆಳಗಿನ ಯಾವ ಬ್ಯಾಂಕಿನ ಜೊತೆ ವಿಲೀನಗೊಳಿಸಲಾಯಿತು? ಆಪ್ಷನ್ ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಬಿ ಅಲಹಾಬಾದ್ ಬ್ಯಾಂಕ್, ಆಪ್ಷನ್ ಸಿ ಕೆನರಾ ಬ್ಯಾಂಕ್, ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನರಾ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್, ಬ್ಯಾಂಕಿಂಗ್ ನಲ್ಲಿ ಪಿನ್ ಏನು ಸೂಚಿಸುತ್ತದೆ ಎಂದರೆ? ಆಪ್ಷನ್ ಎ ವೈಯಕ್ತಿಕ ಸೂಚ್ಯಂಕ ಸಂಖ್ಯೆ, ಆಪ್ಷನ್ ಬಿ ಕಾಯಂ ವೈಯಕ್ತಿಕ ಸಂಖ್ಯೆ, ಆಪ್ಷನ್ ಸಿ ಕಾಯಂ ಗುರುತು ಸಂಖ್ಯೆ, ಆಪ್ಷನ್ ಡಿ ವೈಯಕ್ತಿಕ ಗುರುತು ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವೈಯಕ್ತಿಕ ಗುರುತು ಸಂಖ್ಯೆ. ಮುಂದಿನ ಪ್ರಶ್ನೆ, ವಿದ್ಯುನ್ಮಾನ ಹಣ ವರ್ಗಾವಣೆಯನ್ನು ಪರಿಚಯಿಸಿದ ವರ್ಷ ಯಾವುದು? ಆಪ್ಷನ್ ಎ 1991, ಆಪ್ಷನ್ ಬಿ 1996, ಆಪ್ಷನ್ ಸಿ 1995, ಆಪ್ಷನ್ ಡಿ 1992. ಸರಿಯಾದ ಉತ್ತರ ಆಪ್ಷನ್ ಸಿ, 1995. ಮುಂದಿನ ಪ್ರಶ್ನೆ, ರು 5,000ಗಳ ಸಾಲದ ಮೇಲೆ ಶೇಕಡ 6 ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿಯು ಡ್ಯಾಶ್ ಆಗುತ್ತದೆ? ಆಪ್ಷನ್ ಎ ರು 600, ಆಪ್ಷನ್ ಬಿ ರು 750, ಆಪ್ಷನ್ ಸಿ ರು 500, ಆಪ್ಷನ್ ಡಿ ರು 650. ಸರಿಯಾದ ಉತ್ತರ ಆಪ್ಷನ್ ಎ ರು 600. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 2022ರಲ್ಲಿ
ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ ನಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಯಾವ್ಯಾವ ಪ್ರಶ್ನೆ ಬಂದಿತ್ತು, ಅದರ ಆನ್ಸರ್ಸ್ ಏನು ಅಂತ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಾನೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳು ಮತ್ತೆ ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.